ಜ್ಯೂಸ್ಗಳಿಗೆ ಖಾರದ ಪುಡಿ ಉಪ್ಪಿನ ಪುಡಿ ಹಾಕಿ ನನ್ನ ಮಗಳಿಗೆ ಚಿಕ್ಕ ವಯಸ್ಸಲ್ಲಿ ಕುಡಿಸ್ಬಿಟ್ಟಿದೀವಿ. ಅದಕ್ಕೆ ಅಂಗಡಿಲಿ ತಂದಿರೋ ಜ್ಯೂಸ್ ಬಾಟ್ಲುಗಳನ್ನ ನೋಡಿದ್ರೆ ಅವಳದನ್ನು ಕುಡಿಯೋದು ಇಲ್ಲ. ಅವಳಿಗದು ಖಾರ ಉಪ್ಪು ಅಂತ ವಿಚಿತ್ರ ಟೇಸ್ಟ್ ಅಂತ ಅನ್ಸುತ್ತೆ. ನಿಮ್ಗೆ ತಪ್ಪು ಅಂತ ಅನ್ಸಿದ್ರು ಪರವಾಗಿಲ್ಲ, ಆದ್ರೆ ಅವಳಿಗೆ ಅದು ಯಾವ್ದು ಅಭ್ಯಾಸಗಳು ಬೇಡ, ಯಾರು ಆಫರ್ ಮಾಡ್ರು ಕುಡಿಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಅದ್ ಮಾಡೋದು. ಅವಳಿಗೆ ಯಾವಾಗ್ಲೂ ಫ್ರೆಶ್ ಆಗಿ ಮನೇಲಿ ಮಾಡಿರೋ ಜ್ಯೂಸ್ನೇ ಕುಡಿಯೋದು ಅಥವಾ ಅಂಗಡಿಗೆ ಹೋದ್ರೆ ಫ್ರೆಶ್ ಜ್ಯೂಸ್ನೇ ಆಫರ್ ಮಾಡೋದು. ನನ್ನ ಗಂಡ ನಾನು ಇಬ್ರು ಒಟ್ಟಿಗೆ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೀವಿ ಹೊರಗಡೆಯಿಂದ ಜ್ಯೂಸ್ಗಳನ್ನ ತಗೊಬಂದು ಈ ಸಮ್ಮರ್ ಅಲ್ಲಿ ನನ್ನ ಮಗಳು ಕುಡಿಸಬಾರ್ದು ಅಂತ. ಹೆವಿಲಿ ಪ್ರೊಸೆಸ್ಡ್ ಫ್ರೂಟ್ ಫ್ಲೇವರ್ ಹಾಕಿರೋ ಜ್ಯೂಸ್ಗಳನ್ನ ತಗೊಬಂದು ಸ್ಟಾಕ್ ಮಾಡೋ ಬದಲು ಅದೇ ದುಡ್ಡನ್ನ ಫ್ರೂಟ್ ಗಳ ಮೇಲೆ ಇನ್ವೆಸ್ಟ್ ಮಾಡಿ ಒಳ್ಳೆ ಎಕ್ಸಾಟಿಕ್ ಫ್ರೂಟ್ ಗಳನ್ನ ಮನೇಲಿ ತಂದು ಇಟ್ಕೊಬಹುದು. ಲಾಸ್ಟ್ ಬ್ಲಾಗ್ ಅಲ್ಲಿ ಫ್ರೂಟ್ ಪಾಪ್ಸಿಕಲ್ ಮಾಡಿದ್ನಲ್ಲ, ನನ್ನ ಮಗಳಿಗೆ ಅದನ್ನ ಐಸ್ ಆಗಿ ಕ್ಯಾಂಡಿ ಆಗೋ ತನಕ ವೇಟ್ ಮಾಡಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ತರ ಒಂದು ಕೂಲ್ ಅಂಡ್ ರಿಫ್ರೆಶಿಂಗ್ ಜ್ಯೂಸ್ ನ ಮಾಡ್ಕೊಟ್ಟೆ. 5 minutes ಅಲ್ಲಿ ಆಗಂತ ಜ್ಯೂಸ್ ಇದು. ಯಾವುದೇ ರೀತಿಯಾದ ಮಿಕ್ಸಿ ಆಗ್ಲಿ ಗ್ರೈಂಡಿಂಗ್ ಆಗ್ಲಿ ಏನೂ ಬೇಡ, ಬರೀ ನಮ್ಮ ಹತ್ರ ಇರೋಂತ ಎಲ್ಲಾ ಫ್ರೂಟ್ ಗಳನ್ನು ಹಾಕಿ ಹಿಂಗೆ ಅದಕ್ಕೆ ಎಳ್ನೀರ್ನ ಹಾಕೊಂಡು ಒಂದೆರಡು ಸರಿ ಸ್ಟಿರ್ ಮಾಡಿದ್ರೆ ಮುಗೀತು. ನಾನಿಲ್ಲಿ ಕಿವಿ, ಸ್ಟ್ರಾಬೆರಿ, ಡ್ರ್ಯಾಗನ್ ಫ್ರೂಟ್, ಪೊಮೊಗ್ರಾನೇಟ್, ಆರೆಂಜ್ ಯೂಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ಎಳ್ನೀರಲ್ಲಿ ಬಂದಿದ್ದು ಸ್ವಲ್ಪ ಗಂಜಿನ ಯೂಸ್ ಮಾಡಿದ್ದೀನಿ. ಕಿವಿ, ಸ್ಟ್ರಾಬೆರಿ ಎಲ್ಲ ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಹಣ್ಣಾಗಿರೋದು ಯೂಸ್ ಮಾಡಿ. ಸ್ವೀಟ್ ಆಗಿದ್ರೆ ಇನ್ನ ಟೇಸ್ಟ್ ಜಾಸ್ತಿ ಇರುತ್ತೆ. ಈ ತರ ಸಿಂಪಲ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಜೊತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಫಾಲೋ ಮಾಡೋದು ಮರಿಬಿಡಿ. ಥ್ಯಾಂಕ್ ಯು ಸೊ ಮಚ್.